ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಶಾರದಾ ವೈಭವ ಮತ್ತು ಪದವಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುಮಾರ್ ಗೌಡ, ಬೆಂಗಳೂರಿನ ಶ್ರೀ ಗುರು ಸಾಯಿ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಅನಿಲ್, ಎಲೈಟ್ ಸ್ಕೂಲ್ ಸಂಸ್ಥಾಪಕಿ ಶ್ರೀಮತಿ ವನಿತಾ ಅನಿಲ್, ಹುಲಿಕಟ್ಟೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗೋವಿಂದರಾಜು, ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಕಾರ್ಯದರ್ಶಿ ಚೇತನ್ ಹಾಗೂ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕಿಯರು ದೀಪ ಬೆಳಗಿಸುವುದರ ಮೂಲಕ ಶಾರದಾ ವೈಭವ ಮತ್ತು ಪದವಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಿದರು. एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಮೊದಲಿಗೆ ಕಾಲೇಜಿನ ಸಂಸ್ಥಾಪಕರಾದಂತಹ ದಿವಂಗತ ಶಿವಣ್ಣನವರು ಮತ್ತು ಶ್ರೀಮತಿ ಶಾರದಮ್ಮನವರನ್ನು ಸ್ಮರಿಸುತ್ತಾ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ಇದರ ಕುರಿತು ಪರಿಚಯಿಸಲು ನನಗೆ ಅಪಾರ ಸಂತೋಷವಾಗುತ್ತಿದೆ. ಶಿಕ್ಷಣವೇ ಜೀವನವನ್ನು ಬದಲಾಯಿಸುವ ಅತ್ಯಂತ ಶಕ್ತಿಯುತ ಸಾಧನ. ವಿದ್ಯೆಯೇ ಜೀವನದ ಬೆಳಕು ಎಂಬ ಮಹತ್ವದ ಆಶಯವನ್ನು ಹೊತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಪವಿತ್ರ ಧ್ಯೇಯದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಗುರುತನ್ನು ಮೂಡಿಸಿರುವ ಪ್ರತಿಷ್ಠಿತ ಸಂಸ್ಥೆಯೇ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜು. ಸಣ್ಣ ಹೆಜ್ಜೆಗಳು ದೊಡ್ಡ ಗುರಿಗಳನ್ನು ತಲುಪಿಸುತ್ತವೆ ಎಂಬ ಮಾತಿನಂತೆ 2016ರಲ್ಲಿ ಸ್ಪರ್ಧಾ ಶಾರದಾ ಚಾರಿಟಬಲ್ ಟ್ರಸ್ಟ್ ಎಂಬ ಹೆಸರಿನಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಸಲುವಾಗಿ ತನ್ನ ಪಯಣವನ್ನು ಆರಂಭಿಸಿದ ಈ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ 2019ರಲ್ಲಿ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಾಗಿ ರೂಪುಗೊಂಡಿತು. ಅಂದು ಕೇವಲ 13 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆಯು ಇಂದು 180ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಯಶಸ್ಸಿನ ಹಾದಿಯತ್ತ ಸಾಗುತ್ತಿದೆ. ಶಾರದಾ ಕಾಲೇಜು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮಹತ್ವ ನೀಡಿ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತಹ ಮೈಸೂರು ಯುವ ದಸರಾ, ಜಿಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾಕೂಟಗಳು, ಸೆಮಿನಾರ್ಗಳು, ಕಾರ್ಯಾಗಾರಗಳು, ಕೈಗಾರಿಕಾ ಸಂದರ್ಶನ ಭೇಟಿ, ಅಂತರ್ ಕಾಲೇಜು ಕ್ರೀಡಾಕೂಟ, ಕಾಲೇಜು ಪ್ರವಾಸ, ಗಣೇಶೋತ್ಸವ ಹಾಗೂ ಪ್ರತಿಭಾ ಪ್ರದರ್ಶನಗಳನ್ನು ಮತ್ತು ಕೌಶಲ್ಯಗಳನ್ನು ವೃದ್ಧಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಹೊಂದಲು ಉತ್ತೇಜಿಸುತ್ತಿದೆ. ನಮ್ಮ ಕಾಲೇಜಿನ ವಿಶೇಷತೆ ಎಂದರೆ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ, ಶಿಸ್ತುಬದ್ಧ ಶಿಕ್ಷಣ, ಅನುಭವ ಸಂಪನ್ನ ಬೋಧಕ ವೃಂದ, ಮೌಲ್ಯಾಧಾರಿತ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳು ಹಾಗೂ ಉದ್ಯೋಗಮುಖಿ ಶಿಕ್ಷಣಕ್ಕೆ ಒತ್ತನ್ನು ನೀಡಲಾಗುತ್ತಿದೆ. ಇದರ ಜೊತೆಗೆ ಉದ್ಯೋಗ ಮೇಳ, ರಕ್ತದಾನ ಶಿಬಿರ ಮತ್ತು ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳನ್ನು ಶೈಕ್ಷಣಿಕ ವರ್ಷದಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ. ನಮ್ಮ ಕಾಲೇಜು ಪ್ರತಿ ವರ್ಷವೂ 100% ಉತ್ತಮ ಫಲಿತಾಂಶವನ್ನು ನೀಡುತ್ತಿದೆ ಮತ್ತು ವಿಷಯವಾರುಗಳಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆಯುತ್ತಿದ್ದಾರೆ. ಅದರಂತೆಯೇ ಈ ವರ್ಷ ಐಶ್ವರ್ಯ, ಹರ್ಷಿತಾ ಮತ್ತು ಚಿಕ್ಕಮ್ಮ
ವಿಷಯವಾರುಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಮತ್ತು ಚಂದನ ಬಿ ಅವರು 93% ಅಂಕಗಳನ್ನು ಪಡೆದಿರುತ್ತಾರೆ. ಶಾರದಾ ಕಾಲೇಜು ಗ್ರಾಮೀಣ ಪ್ರದೇಶದ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಕಲ್ಪಿಸಿ ಉನ್ನತ ಶಿಕ್ಷಣವನ್ನು ಎಲ್ಲರಿಗೂ ತಲುಪಿಸುವ ಕಾರ್ಯವನ್ನು ಈ ಸಂಸ್ಥೆಯು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಈ ಸಂಸ್ಥೆಯಾಗಿ ಉತ್ತೀರ್ಣರಾಗಿ ಹೋದಂತಹ ವಿದ್ಯಾರ್ಥಿಗಳು ಇಂದು ಸರ್ಕಾರಿ ನೌಕರಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಮತ್ತು ವಿದೇಶಗಳಲ್ಲಿ ಅತ್ಯುನ್ನತ ಸ್ಥಾನಗಳಲ್ಲಿ ಕೆಲಸಗಳನ್ನು ನಿರ್ವಹಿಸುತ್ತಿರುವುದು ನಮ್ಮ ಕಾಲೇಜಿನ ಹೆಮ್ಮೆಯ ಸಂಗತಿಯಾಗಿದೆ. ಕಾಲೇಜು ಕೇವಲ ಅಧ್ಯಯನದ ಸ್ಥಳವಲ್ಲ, ಅದು ಜೀವನವನ್ನು ರೂಪಿಸುವ ಪಾಠಶಾಲೆ. ನಮ್ಮ ಕಾಲೇಜು ನೂರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಬೆಳಕು ನೀಡುತ್ತಾ, ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡುತ್ತಾ, ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೂ ಮಹತ್ವ ನೀಡುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲುಗಳನ್ನು ನಿರ್ಮಿಸುತ್ತಾ ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆಗಳನ್ನು ನೀಡುತ್ತಿದೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಗೆ ಹೆಜ್ಜೆ ಹಾಕಿ ನೋಡು, ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಎಂದು ಹೇಳುತ್ತಾ ನನ್ನ ಕಿರುಪರಿಚಯವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶಾರದಾ ಶಿಕ್ಷಣ ಸಂಸ್ಥೆಯಿಂದ ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಫ್ಯೂಚರ್ ಸಹ ನಿಮ್ಮದು ಬ್ರೈಟ್ ಆಗಿರಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್, ಆ್ಯಕ್ಚುಲಿ ನಿಮಗೆ ಗೊತ್ತಿದೆ, ಆಫ್ಟರ್ ಡಿಗ್ರಿ ಏನು ಮಾಡಬೇಕು ಅಂತೇಳಿ ಆಲ್ರೆಡಿ ನಿಮ್ಮ ಕಾಲೇಜಲ್ಲಿ ಎಲ್ಲ ಉಪನ್ಯಾಸಕರು ಭಾಳ ಶ್ರದ್ಧೆಯಿಂದ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಮ್ಮ ಚೇತನ್ ಅವರು ಮತ್ತು ಅವರ ಪತ್ನಿ ಮತ್ತು ಅಣ್ಣ ಟೀಚರ್ಸ್ ಎಲ್ಲ ಶ್ರದ್ಧೆಯಿಂದ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈ ಲೆವೆಲ್ಗೆ ಬೆಳೆಸಿದ್ದಾರೆ. ಅದು ನೆಕ್ಸ್ಟು ಅದು ಒಂದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನೀವೆಲ್ಲ ಈ ನಮ್ಮ ಸಮಾಜದಲ್ಲಿ ಕಂಡುಬರುವಂಥ ಎಲ್ಲ ಶ್ರೇಣಿಯಲ್ಲೂ ಸಹ ಒಂದು ಒಳ್ಳೆಯ ಉನ್ನತ ಉದ್ಯೋಗವನ್ನು ನೀವು ಪಡಿಬೇಕು ಅಂತೇಳಿ ನನ್ನ ಒಂದು ಅಭಿಲಾಷೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿದೆ ಈ ಒಂದು ಸಮಾಜದಲ್ಲಿ ಈ ಎಫರ್ಟಿಂದ ಎಷ್ಟು ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಎಲ್ಲ ಕ್ಷೇತ್ರದಲ್ಲೂ ಇದೆ. ಅಂದರೆ ಜಸ್ಟ್ ನಮ್ಮ ಎಫರ್ಟು, ನಮ್ಮ ಶ್ರದ್ಧೆ, ಅದನ್ನ ನಾವು ಹಾಕಿದ್ರೆ ಖಂಡಿತ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತೇಳಿ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಮ್ಮನ್ನ ಕರೆಸಿ ಇಲ್ಲಿಗೆ ನಾವು ಆ್ಯಕ್ಚುಲಿ ನಿಮ್ಮ ಸಂಸ್ಥೆಗೆ ಬರಬೇಕು ಅಂತಿದ್ದೋ, ಅದು ಈ ಒಂದು ಒಳ್ಳೆ ಸಮಯದಲ್ಲಿ ಬಂದಿದ್ದೀವಿ. ಮೇಲಾಗಿ ನಾನು ಚೇತನ್ ಅವರಿಬ್ಬರು ಪರ್ಮಿಷನ್ಗೋಸ್ಕರ 1.5-2 ತಿಂಗಳು MS ಬಿಲ್ಡಿಂಗಲ್ಲಿ, ಅದು ಕೋವಿಡ್ ಟೈಮಲ್ಲಿ ಇಬ್ಬರು ಸಹ ಶ್ರಮಪಟ್ಟು ಒಂದು ಸಂಸ್ಥೆಯನ್ನು ಬೆಳೆಸಿದ್ದೀವಿ. ನೀವು ಸಹ ನಿಮ್ಮ ಸಂಸ್ಥೆ ಮೇಲೆ ಇದೇ ರೀತಿ ಹೊರಗಡೆ ಹೋದರೂ ಸಹ ನೀವು ಇದೇ ಅಪಾರ ಗೌರವ ಇಟ್ಕೊಂಡು ಆ ಸಂಸ್ಥೆನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಮೇಯ್ನ್ ಅದಕ್ಕೆ ಕಾರಣಕರ್ತರಾಗಿರಬೇಕು. ಹೊರಗಡೆ ಹೋದರೂ ಸಹ ಈಗೇನು ಸ್ಟ್ರೆಂತ್ ಇದೆಯೋ ಇದು ಇನ್ನೂ 2 ಆಗಬೇಕು ಅಂದರೆ ನೀವು ರೆಫರ್ ಮಾಡಬೇಕು. ಇದು ಕಾಂಪಿಟೇಷನ್. ಈಗ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಕ್ವಾಲಿಟಿ ಏನಿದೆ, ಅದನ್ನು ನೀವು ಅರಿತು ನೀವು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಆ್ಯಂಡ್ ದೆನ್ ಅಕ್ಕಪಕ್ಕದಲ್ಲಿರೋಗಾಗಿರ್ಬೋದು ಶಾರದಾ ವಿದ್ಯಾಸಂಸ್ಥೆ ಬಗ್ಗೆ ಹೇಳಿ ಅಡ್ಮಿಷನ್ ಮಾಡಿಸ್ಬೇಕು. ಆ್ಯಂಡ್ ದೆನ್ ನೀವು ಒಂದು ಒಳ್ಳೆ ಅಚೀವ್ಮೆಂಟ್, ಅಡ್ಮಿಷನ್ ಜೊತೆಗೆ ನೀವೇನು ಅಚೀವ್ಮೆಂಟ್ ಮಾಡ್ತೀರೋ ಅದನ್ನು ಒಂದು ಡಿಸ್ಪ್ಲೇಲಿ ನೋಡಿದಾಗ ಮಾತ್ರ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಡಿಗ್ನಿಟರೀಸ್. ನೀವೆಲ್ಲ ವಿದ್ಯೆ ಎಂಬತಕ್ಕಂಥ ಅಧಿದೇವತೆಯನ್ನು ಪೂಜಿಸಿ ವಿದ್ಯೆಯನ್ನು ಗಳಿಸಿ ಸಮಾಜಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಬೇಕು ಮತ್ತು ಅದರೊಂದಿಗೆ ತಮ್ಮ ಸಂಸಾರ ಮತ್ತು ತಮ್ಮ ಕುಟುಂಬವನ್ನು ಕಾಪಾಡಬೇಕು ಅಂತ ಹೇಳಿ ನೀವೆಲ್ಲ ಗುರುತರವಾದಂಥ ಜವಾಬ್ದಾರಿಯನ್ನು ಹೊತ್ತು ಈ ಸಂಸ್ಥೆಗೆ ಕಾಲಿಟ್ಟಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಹಿರಿಯರು ಹೇಳ್ತಾರೆ, ಸಾಸಿವೆಯಲ್ಲಿ ಸಮುದ್ರವನ್ನು ಕಾಣು, ಕನ್ನಡಿಯಲ್ಲಿ ಹಾನಿಯನ್ನು ಕಾಣುವಂಥ, ಚಿಕ್ಕದಾದಂಥ ಕನ್ನಡಿಯಲ್ಲಿ ದೊಡ್ಡದಾದಂಥ ಹಾನಿಯನ್ನು ಕಾಣಬೇಕಂತೆ, ಸಣ್ಣದಾದಂಥ ಸಾಸಿವೆಯಲ್ಲಿ ಸಮುದ್ರವನ್ನು ನೋಡಬೇಕಂತೆ, ಅದನ್ನು ಕಾಣಬೇಕಂತೆ. ಅಂತಂದರೆ ನಿಮ್ಮ ಚಿಕ್ಕದಾದಂತಹ ಮೆದುಳಿನಲ್ಲಿ, ಚಿಕ್ಕದಾದಂತಹ ಮನಸ್ಥಿತಿನಲ್ಲಿ ಹಿರಿದಾದಂತಹ ಭಾವನೆಗಳನ್ನು ಕಂಡು ನಿಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು, ನಿಮ್ಮ ಗುರಿಯನ್ನು ಮುಟ್ಟಬೇಕು. ನಿಮ್ಮ ಜೀವನ ಎಂಬತಕ್ಕಂಥ ಬಾಳ್ದೋಣಿಯ ಒಂದು ಹಡಗು ನೌಕೆ ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ ನಿಮಗೆ ತದೇಕ ಚಿತ್ತದಿಂದ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು, ಗುರಿಯನ್ನು ಮುಟ್ಟಬೇಕು. ಒಂದು ಸಣ್ಣದಾದಂಥ ಪುಟ್ಟದಾದಂಥ ಒಂದು ಟ್ಯುಟೋರಿಯಲ್ಸನ್ನು ಪ್ರಾರಂಭ ಮಾಡಿ ಸೊ ಅಲ್ಲಿಂದ ಮುಂದುವರೆದು ಈ ಮಟ್ಟಕ್ಕೆ ಈ ಕಾಲೇಜನ್ನು ತಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಚೇತನ್ ಸರ್ ಅವರ ಶ್ರಮ ಅವಿರತವಾದದ್ದು. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸಂಸ್ಥೆಯನ್ನು ಕಟ್ತಕ್ಕಂಥದ್ದು, ಅದನ್ನು ಬೆಳೆಸ್ತಕ್ಕಂಥದ್ದು ಬಹಳ ದೊಡ್ಡದು. ಹಾಗಾಗಿ ಯಾಕೆಂದರೆ ಎಲ್ಲರೂ ಸಂಸ್ಥೆಯನ್ನು ಕಟ್ತಾರೆ, ಎಲ್ಲವನ್ನು ಬೆಳೆಸ್ತಾರೆ. ಅಂದರೆ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಇಟ್ಕೊಂಡು ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕು. ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ, ದುಡ್ಡು ಮಾಡಬೇಕು ಅನ್ನೋದಿಲ್ಲದೇ, ಅಥವಾ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಏಕೈಕ ಗುರಿಯನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಚೇತನ್ ಸರ್ ಅವರು.
ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ಇವತ್ತು ಕಷ್ಟಪಟ್ಟು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಚೇತನ್ ಸರ್ ಅವರು ಮತ್ತು ಶ್ರೀಮತಿ ಚೇತನ್ ಸರ್ ಅವರು ಈ ಒಂದು ಸಂಸ್ಥೆಗೆ ದುಡಿತಾ ಇದ್ದಾರೆ. ಭಗವಂತ ಅವರಿಗೆ ಆಯುಷ್ಯ ಐಶ್ವರ್ಯ ಆರೋಗ್ಯ ಕೊಡಲಿ. ಇದೇ ರೀತಿ ಸಂಸ್ಥೆ ಇನ್ನೂ ಉತ್ತುಂಗ ಮಟ್ಟಕ್ಕೆ ಬೆಳೀಲಿ. ನಿಮಗೆಲ್ಲ ಅಂದ್ಕೊಂಡಿರ್ತಕ್ಕಂಥ ಗುರಿ ನಿಮ್ಮದಾಗಲಿ. ನೀವೆಲ್ಲರೂ ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ಓದಿದಂಥ ಸಂಸ್ಥೆಗೆ ಒಳ್ಳೆಯ ಹೆಸರನ್ನ ತೆಗೆದುಕೊಂಬನ್ನಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಶಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.